ಮಶಾಕ್ ದರ್ಗಾದಲ್ಲಿ ನಮಾಜ್ ಮತ್ತು ಹಿಂದೂಗಳಿಗೆ ಶಿವಪೂಜೆಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ ಕೋರ್ಟ್. ಮಧ್ಯಾಹ್ನ 12:30ರಿಂದ 3:30ರವರೆಗೂ ನಮಾಜನ್ನ ಮಾಡಿದ್ದಾರೆ ಮುಸ್ಲಿಮರು. 15 ಜನರ ಹಿಂದೂಗಳಿಗೆ ಈಗ ಶಿವಪೂಜೆಗೆ ಅವಕಾಶವನ್ನ ಮಾಡಿಕೊಟ್ಟಿರುವುದರಿಂದ ಸಿದ್ಧತೆಗಳಾಗಿವೆ. ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ನಮಾಜ್ ಮತ್ತು ಪೂಜೆಗೆ ಕೋರ್ಟ್ ಪರ್ಮಿಷನ್ ಅನ್ನ ಕೊಟ್ಟಿತ್ತು. ಮಧ್ಯಾಹ್ನ 12:30ರಿಂದ 3:30ರವರೆಗೂ ನಮಾಜ್ಗೆ ಪರ್ಮಿಷನ್ ಕೊಟ್ಟಿತ್ತು. ಅದಾದ ನಂತರದಲ್ಲಿ ಶಿವಪೂಜೆಗೆ 4 ಗಂಟೆಯಿಂದ ಮರುದಿನ ಬೆಳಗ್ಗೆ 2 ಗಂಟೆಯವರೆಗೂ ಅವಕಾಶವನ್ನ ಮಾಡಿಕೊಡಲಾಗಿರುವಂತಹದ್ದು. 15 ಜನರಿಗೆ ಪರ್ಮಿಷನ್ ಕೊಟ್ಟಿದೆ ಕಲಬುರಗಿಯ ಹೈಕೋರ್ಟ್ ಪೀಠ. 12 ಜನರ ಹೆಸರನ್ನ ಬರೆಸಿ ನಮಾಜ್ ಮಾಡಿದ್ದಾರೆ ದರ್ಗಾ ಕಮಿಟಿಯ ಆಸೇಫಾ ಅನ್ಸಾರಿ ಅವರು. ಆಳಂದದಲ್ಲಿ ಹಿಂದೂ ಮತ್ತು ಮುಸ್ಲಿಮರೆಲ್ಲರೂ ಕೂಡ ಅಣ್ಣ ತಮ್ಮಂದಿರ ಹಾಗೆ ಇದ್ದೀವಿ. ಕೆಲವರ ರಾಜಕೀಯ ಚಿತಾವಣೆಯಿಂದ ಗಲಾಟೆ ಆಗಿತ್ತು ಅಂತ ಮುಸ್ಲಿಂ ನಾಯಕರು ಹೇಳಿದ್ದಾರೆ. ಆದೇಶ ಆಗಿದೆ 15 ಮೆಂಬರ್ ನಮಾಜಿಗೆ ಹೋಗಬೇಕು, 15 ಮೆಂಬರ್ ಅದು ಪೂಜೆಗೆ ಬರಬೇಕಂತ. ನಿನ್ನೆ ಕೋರ್ಟಿಂದು ಪಾಲನೆ ಮಾಡ್ತೀವಿ ನಾವು. ದೇಶದ್ದು ನಾವು ಏನು ಇದು ಅದ ಲಾ ಅದ ಅದ್ರ ಬಗ್ಗೆ ನಾವು ಪೂರಾ ಪಾಲನೆ ಮಾಡ್ತೀವಿ ಇನ್ಶಾಲ್ಲಾ. ನಾವು ಈಗ ಅಳಂದಾಗ ಈಗ ಉಲ್ಟಾ ಬರ್ಪಗಂಡ ಬೇರೆ ಆಗದೆ. ಏನಿಲ್ಲ ಅಳಂದಾಗ ನಾವು ಹಿಂದೂ ಮುಸ್ಲಿಂ ಎಲ್ಲ ಒಂದೇ ಅವ್ರಿ. ಪೂರಾ ಯಾರಿಗೂ ಕೇಳ್ರಿ ನೀವು, ಏನಿಲ್ಲ ಬರೇ ಸಿಯಾಸತ್ ಅದ. ಇದು ಸಿಯಾಸತ್ ಮಾಡಿ ಇಷ್ಟು ಗಲಾಟೆ ಇದು ಮಾಡಿ ಪೊಲೀಸ್ ಬಂದೋಬಸ್ತ್ ಅವರು ಏನಿಲ್ಲ ಸರ್. ಇದು ಬಡೇ ಇಶ್ಯೂ ಮಾಡ್ಯಾರ ಸರ್. ಹಿಂದೂ ಮುಸ್ಲಿಂ ನಾವು ಎಲ್ಲ ಕಲ್ಕಿಸಿ ಎಲ್ಲ ಜಾತ್ರೆ ಗೀತ್ರಿ ಪೂರ ಮಾಡ್ತೀರಿ ಸರ್. ಇದು 2-3 ವರ್ಷ ಆಯಿತು ಇದು ಇಶ್ಯೂ ನಡೆದ್ರಿ ಸರ್. ಏನು ಬಿಲ್ಲ ಕೂತ್ಕಿಸಿ ನಾವು ಅವರು ಮಾತಾಡ್ತೀರಿ, ಅವ್ರ ಬಗ್ಗೆ ಮನೆಗೆ ನಾವು ಹೋಗ್ತೀರಿ, ಅವ್ರು ನಮ್ಮ ಮನೆಗೆ ಬರ್ತಾರೆ. ಏನು ಬಿಲ್ಲ ಇದರದಾಗ ಇದು